ಮೊದಲನೆಯ ಪ್ರಶ್ನೆ, ಕೂದಲಿನ ಆರೋಗ್ಯಕ್ಕಾಗಿ ಯಾವ ತರಕಾರಿಯನ್ನು ಸೇವಿಸಬೇಕು? ಆಪ್ಷನ್ ಎ ಆಲೂಗಡ್ಡೆ, ಆಪ್ಷನ್ ಬಿ ಕ್ಯಾರೆಟ್, ಆಪ್ಷನ್ ಸಿ ಪಾಲಕ್ ಸೊಪ್ಪು, ಆಪ್ಷನ್ ಡಿ ಹಾಗಲಕಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಕೂದಲಿನ ಆರೋಗ್ಯಕ್ಕಾಗಿ ಪಾಲಕ್ ಸೊಪ್ಪು ಸೇವಿಸಬೇಕು. ಎರಡನೆಯ ಪ್ರಶ್ನೆ, ಯಾವ ವೃಕ್ಷವನ್ನು ಬೋಧಿ ವೃಕ್ಷವೆಂದು ಕರೆಯುತ್ತಾರೆ? ಆಪ್ಷನ್ ಎ ಅಶ್ವತ್ಥ ಮರ, ಆಪ್ಷನ್ ಬಿ ಅರಳಿ ಮರ, ಆಪ್ಷನ್ ಸಿ ಶ್ರೀಗಂಧದ ಮರ, ಆಪ್ಷನ್ ಡಿ ಆಲದ ಮರ. ಸರಿಯಾದ ಉತ್ತರ ಆಪ್ಷನ್ ಬಿ, ಅರಳಿ ಮರವನ್ನು ಬೋಧಿ ವೃಕ್ಷವೆಂದು ಕರೆಯುತ್ತಾರೆ. ಮೂರನೆಯ ಪ್ರಶ್ನೆ, ಭಾರತದ ಇತಿಹಾಸದಲ್ಲಿ ಚರಕ ಯಾವ ಕ್ಷೇತ್ರದಲ್ಲಿ ಹೆಸರುಗಳಿಸಿದ್ದಾರೆ? ಆಪ್ಷನ್ ಎ ಆಯುರ್ವೇದ ಕ್ಷೇತ್ರ, ಆಪ್ಷನ್ ಬಿ ಚಿತ್ರಕಲಾ ಕ್ಷೇತ್ರ, ಆಪ್ಷನ್ ಸಿ ನಾಟ್ಯ ಕ್ಷೇತ್ರ, ಆಪ್ಷನ್ ಡಿ ಸಂಗೀತ ಕ್ಷೇತ್ರ. ಸರಿಯಾದ ಉತ್ತರ ಆಪ್ಷನ್ ಎ, ಭಾರತದ ಇತಿಹಾಸದಲ್ಲಿ ಚರಕ ಆಯುರ್ವೇದ ಕ್ಷೇತ್ರದಲ್ಲಿ ಹೆಸರುಗಳಿಸಿದ್ದಾರೆ. ನಾಲ್ಕನೆಯ ಪ್ರಶ್ನೆ, ಅತಿಯಾಗಿ ಕಲ್ಲಂಗಡಿ ಹಣ್ಣು ಸೇವಿಸುವುದರಿಂದ ದೇಹದ ಯಾವ ಭಾಗ ಹಾನಿಗೊಳಗಾಗುತ್ತದೆ? ಆಪ್ಷನ್ ಎ ಹೃದಯ, ಆಪ್ಷನ್ ಬಿ ಲಿವರ್, ಆಪ್ಷನ್ ಸಿ ಶ್ವಾಸಕೋಶ, ಆಪ್ಷನ್ ಡಿ ಮೂತ್ರಪಿಂಡ. ಸರಿಯಾದ ಉತ್ತರ ಆಪ್ಷನ್ ಡಿ, ಅತಿಯಾಗಿ ಕಲ್ಲಂಗಡಿ ಹಣ್ಣು ತಿನ್ನುವುದರಿಂದ ಮೂತ್ರಪಿಂಡ ಹಾನಿಗೊಳಗಾಗುತ್ತದೆ. ಐದನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಖರ್ಜೂರ ಬೆಳೆಯುವ ರಾಜ್ಯ ಯಾವುದು? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಪಂಜಾಬ್, ಆಪ್ಷನ್ ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತದಲ್ಲಿ ಅತಿ ಹೆಚ್ಚು ಖರ್ಜೂರ ಬೆಳೆಯುವ ರಾಜ್ಯ ಗುಜರಾತ್. ಆರನೆಯ ಪ್ರಶ್ನೆ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಜೀರಿಗೆ ನೀರು ಕುಡಿಯುವುದರಿಂದ ಆಗುವ ಪ್ರಯೋಜನವೇನು? ಆಪ್ಷನ್ ಎ ಗ್ಯಾಸ್ಟ್ರಿಕ್ ಕಡಿಮೆ, ಆಪ್ಷನ್ ಬಿ ಮಲಬದ್ಧತೆ ಕಡಿಮೆ, ಆಪ್ಷನ್ ಸಿ ಶುಗರ್ ಕಂಟ್ರೋಲ್, ಆಪ್ಷನ್ ಡಿ ತೂಕ ನಿರ್ವಹಣೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಜೀರಿಗೆ ನೀರು ಕುಡಿಯುವುದರಿಂದ ಗ್ಯಾಸ್ಟ್ರಿಕ್ ಕಡಿಮೆಯಾಗುತ್ತದೆ ಮತ್ತು ತೂಕ ನಿರ್ವಹಣೆಯಾಗುತ್ತದೆ. ಏಳನೆಯ ಪ್ರಶ್ನೆ, ಸ್ಯಾಮ್ಸಂಗ್ ಯಾವ ದೇಶಕ್ಕೆ ಸಂಬಂಧಪಟ್ಟ ಕಂಪನಿಯಾಗಿದೆ? ಆಪ್ಷನ್ ಎ ದಕ್ಷಿಣ ಕೊರಿಯಾ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಅಮೆರಿಕ, ಆಪ್ಷನ್ ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಎ, ಸ್ಯಾಮ್ಸಂಗ್ ದಕ್ಷಿಣ ಕೊರಿಯಾ ದೇಶಕ್ಕೆ ಸಂಬಂಧಪಟ್ಟ ಕಂಪನಿ. ಎಂಟನೆಯ ಪ್ರಶ್ನೆ, ಜಗತ್ತಿನಲ್ಲಿ ಯಾವ ದೇಶವು ಅತಿ ಹೆಚ್ಚು ಚಿನ್ನ ಉತ್ಪಾದಿಸುತ್ತದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಅಮೆರಿಕ, ಆಪ್ಷನ್ ಸಿ ಜರ್ಮನಿ, ಆಪ್ಷನ್ ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಡಿ, ಜಗತ್ತಿನಲ್ಲಿ ಚೀನಾ ದೇಶವು ಅತಿ ಹೆಚ್ಚು ಚಿನ್ನ ಉತ್ಪಾದಿಸುತ್ತದೆ. ಒಂಬತ್ತನೆಯ ಪ್ರಶ್ನೆ, ಶುಗರ್ ನಿಯಂತ್ರಣದಲ್ಲಿ ಇಡಲು ಯಾವ ಆಹಾರ ಪದಾರ್ಥವನ್ನು ಸೇವಿಸಬೇಕು? ಆಪ್ಷನ್ ಎ ನಿಂಬೆ ರಸ, ಆಪ್ಷನ್ ಬಿ ಮೆಂತ್ಯ ನೀರು, ಆಪ್ಷನ್ ಸಿ ನೆಲ್ಲಿಕಾಯಿ ಜ್ಯೂಸ್, ಆಪ್ಷನ್ ಡಿ ಕಾಫಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ಶುಗರ್ ನಿಯಂತ್ರಣದಲ್ಲಿ ಇಡಲು ಮೆಂತ್ಯ ನೀರು ಮತ್ತು ನೆಲ್ಲಿಕಾಯಿ ಜ್ಯೂಸ್ ಸೇವಿಸಬೇಕು. ಹತ್ತನೆಯ ಪ್ರಶ್ನೆ, ಯಾವ ಎಲೆಯನ್ನು ಜಗಿಯುವುದರಿಂದ ಗ್ಯಾಸ್ ಅಥವಾ ಎದೆಯುರಿ ಶಮನವಾಗುತ್ತದೆ? ಆಪ್ಷನ್ ಎ ಮೆಂತ್ಯ ಎಲೆ, ಆಪ್ಷನ್ ಬಿ ಬೇವಿನ ಎಲೆ, ಆಪ್ಷನ್ ಸಿ ಪುದೀನ ಎಲೆ, ಆಪ್ಷನ್ ಡಿ ಪಾಲಕ್ ಎಲೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಪುದೀನ ಎಲೆ ಜಗಿಯುವುದರಿಂದ ಗ್ಯಾಸ್ ಎದೆಯುರಿ ಶಮನವಾಗುತ್ತದೆ. 11ನೇ ಪ್ರಶ್ನೆ, ಹಾಲಿನಿಂದ ನೀರನ್ನು ಬೇರೆ ಮಾಡುವ ಪಕ್ಷಿ ಯಾವುದು? ಆಪ್ಷನ್ ಎ ಹಂಸ, ಆಪ್ಷನ್ ಬಿ ನೀರುಕೋಳಿ, ಆಪ್ಷನ್ ಸಿ ಬಾತುಕೋಳಿ, ಆಪ್ಷನ್ ಡಿ ಕೊಕ್ಕರೆ. ಸರಿಯಾದ ಉತ್ತರ ಆಪ್ಷನ್ ಎ, ಹಾಲಿನಿಂದ ನೀರನ್ನು ಬೇರೆ ಮಾಡುವ ಪಕ್ಷಿ ಹಂಸ. 12ನೇ ಪ್ರಶ್ನೆ,
ಹಾಗಲಕಾಯಿಯಲ್ಲಿ ಯಾವ ವಿಟಮಿನ್ ಕಂಡುಬರುತ್ತದೆ? ಆಪ್ಷನ್ ಎ ವಿಟಮಿನ್ ಬಿ, ಆಪ್ಷನ್ ಬಿ ವಿಟಮಿನ್ ಸಿ, ಆಪ್ಷನ್ ಸಿ ವಿಟಮಿನ್ ಇ, ಆಪ್ಷನ್ ಡಿ ವಿಟಮಿನ್ ಕೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಹಾಗಲಕಾಯಿಯಲ್ಲಿ ವಿಟಮಿನ್ ಸಿ ಕಂಡುಬರುತ್ತದೆ. 13ನೇ ಪ್ರಶ್ನೆ, ಕರ್ನಾಟಕದ ರಾಷ್ಟ್ರೀಯ ಆಟ ಯಾವುದು? ಆಪ್ಷನ್ ಎ ಹಾಕಿ, ಆಪ್ಷನ್ ಬಿ ಕಬಡ್ಡಿ, ಆಪ್ಷನ್ ಸಿ ಕ್ರಿಕೆಟ್, ಆಪ್ಷನ್ ಡಿ ವಾಲಿಬಾಲ್. ಸರಿಯಾದ ಉತ್ತರ ಆಪ್ಷನ್ ಎ, ಕರ್ನಾಟಕದ ರಾಷ್ಟ್ರೀಯ ಆಟ ಹಾಕಿ. 14ನೇ ಪ್ರಶ್ನೆ, ಮನೆಯ ಹತ್ತಿರ ಯಾವ ಗಿಡವನ್ನು ನೆಡುವುದರಿಂದ ಸೊಳ್ಳೆಗಳು ಬರುವುದಿಲ್ಲ? ಆಪ್ಷನ್ ಎ ಬೇವಿನ ಗಿಡ, ಆಪ್ಷನ್ ಬಿ ಪುದೀನ ಗಿಡ, ಆಪ್ಷನ್ ಸಿ ತುಳಸಿ ಗಿಡ, ಆಪ್ಷನ್ ಡಿ ಲೆಮನ್ ಗ್ರಾಸ್. ಸರಿಯಾದ ಉತ್ತರ ಆಪ್ಷನ್ ಡಿ, ಮನೆಯ ಹತ್ತಿರ ಲೆಮನ್ ಗ್ರಾಸ್ ಗಿಡವನ್ನು ನೆಡುವುದರಿಂದ ಸೊಳ್ಳೆಗಳು ಬರುವುದಿಲ್ಲ. 15ನೇ ಪ್ರಶ್ನೆ, ಯಾವ ತೊಂದರೆ ಇರುವವರು ಮೂಲಂಗಿ ತಿನ್ನಬಾರದು? ಆಪ್ಷನ್ ಎ ರಕ್ತದೊತ್ತಡ, ಆಪ್ಷನ್ ಬಿ ಮಲಬದ್ಧತೆ, ಆಪ್ಷನ್ ಸಿ ಹೊಟ್ಟೆ ಉಬ್ಬರ, ಆಪ್ಷನ್ ಡಿ ಥೈರಾಯ್ಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ. ಹೊಟ್ಟೆ ಉಬ್ಬರ ಅಥವಾ ಥೈರಾಯಿಡ್ ಸಮಸ್ಯೆ ಇರುವವರು ಮೂಲಂಗಿ ತಿನ್ನಬಾರದು. 16ನೇ ಪ್ರಶ್ನೆ, ಕಿವಿ ಹಣ್ಣನ್ನು ಮೊದಲು ಯಾವ ದೇಶದಲ್ಲಿ ಬೆಳೆಸಲಾಯಿತು? ಆಪ್ಷನ್ ಎ ಜರ್ಮನಿ, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ನೇಪಾಳ. ಸರಿಯಾದ ಉತ್ತರ ಆಪ್ಷನ್ ಸಿ, ಕಿವಿ ಹಣ್ಣನ್ನು ಮೊದಲು ಚೀನಾ ದೇಶದಲ್ಲಿ ಬೆಳೆಯಲಾಯಿತು. 17ನೇ ಪ್ರಶ್ನೆ, ವಿಶ್ವದಲ್ಲೇ ಅತ್ಯಂತ ಅಗಲವಾದ ರಸ್ತೆಯನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ ಎ ಬ್ರೆಜಿಲ್, ಆಪ್ಷನ್ ಬಿ ಕೆನಡಾ, ಆಪ್ಷನ್ ಸಿ ನಾರ್ವೆ, ಆಪ್ಷನ್ ಡಿ ಶ್ರೀಲಂಕಾ. ಸರಿಯಾದ ಉತ್ತರ ಆಪ್ಷನ್ ಎ, ವಿಶ್ವದಲ್ಲೇ ಅತ್ಯಂತ ಅಗಲವಾದ ರಸ್ತೆಯನ್ನು ಹೊಂದಿರುವ ದೇಶ ಬ್ರೆಜಿಲ್. 18ನೇ ಪ್ರಶ್ನೆ, ಲಿಪ್ಸ್ಟಿಕ್ಗಳನ್ನು ಯಾವ ಪ್ರಾಣಿಯ ದೇಹದಿಂದ ತಯಾರಿಸಲಾಗುತ್ತದೆ? ಆಪ್ಷನ್ ಎ ಆಡು, ಆಪ್ಷನ್ ಬಿ ಮೀನು, ಆಪ್ಷನ್ ಸಿ ಹಂದಿ, ಆಪ್ಷನ್ ಡಿ ಕೋಳಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಲಿಪ್ಸ್ಟಿಕ್ಗಳನ್ನು ಮೀನಿನ ದೇಹದಿಂದ ತಯಾರಿಸಲಾಗುತ್ತದೆ. 19ನೇ ಪ್ರಶ್ನೆ, ಯಾವ ದಿಕ್ಕಿಗೆ ತಲೆ ಇಟ್ಟು ಮಲಗುವುದರಿಂದ ಆರೋಗ್ಯ ಮತ್ತು ಸಮೃದ್ಧಿ ಹೆಚ್ಚುತ್ತದೆ? ಆಪ್ಷನ್ ಎ ಉತ್ತರ ದಿಕ್ಕು, ಆಪ್ಷನ್ ಬಿ ದಕ್ಷಿಣ ದಿಕ್ಕು, ಆಪ್ಷನ್ ಸಿ ಪೂರ್ವ ದಿಕ್ಕು, ಆಪ್ಷನ್ ಡಿ ಪಶ್ಚಿಮ ದಿಕ್ಕು. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ, ದಕ್ಷಿಣ ದಿಕ್ಕು ಮತ್ತು ಪೂರ್ವ ದಿಕ್ಕಿಗೆ ತಲೆ ಇಟ್ಟು ಮಲಗುವುದರಿಂದ ಆರೋಗ್ಯ ಮತ್ತು ಸಮೃದ್ಧಿ ಹೆಚ್ಚುತ್ತದೆ. 20ನೆಯ ಪ್ರಶ್ನೆ, ಯಾವ ಜೀವಿ ದಿನದಲ್ಲಿ 22 ತಾಸುಗಳು ನಿದ್ರಿಸುತ್ತದೆ? ಆಪ್ಷನ್ ಎ ಹಂದಿ, ಆಪ್ಷನ್ ಬಿ ಮೊಲ, ಆಪ್ಷನ್ ಸಿ ಕೋಲ, ಆಪ್ಷನ್ ಡಿ ಆಮೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಕೋಲ ದಿನದಲ್ಲಿ 22 ತಾಸು ನಿದ್ರಿಸುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.